ಅಂತೂ ಇಂತೂ ಗೂಗಲ್ ಆಡ್ಸೆನ್ಸ್ ಬಂತು. ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತಿನ ವಿಡಿಯೋದಲ್ಲಿ ಗೂಗಲ್ ಆಡ್ಸೆನ್ಸ್ ಪಿನ್ ಬರೋದು ತುಂಬಾ ಇಂಪಾರ್ಟೆಂಟು. ಯಾರೆಲ್ಲ ಯೂಟ್ಯೂಬರ್ ಇವಾಗ ಸ್ಟಾರ್ಟ್ ಮಾಡಿದಾರೋ, ಆಲ್ರೆಡಿ ಇರೋ ಅಂಥವರಿಗೆ ಅವ್ರಿಗೇನು ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ಎಲ್ಲ ಗೊತ್ತಿರುತ್ತೆ. ಆದ್ರೆ ಇವಾಗ ಸ್ಟಾರ್ಟ್ ಮಾಡಿರೋ ನನ್ನಂತ ಎಷ್ಟೋ ಜನ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರೋರಿಗೆ ಯಾವಾಗ ಗೂಗಲ್ ಆಡ್ಸೆನ್ಸ್ ಬರುತ್ತೆ, ಮತ್ತೆ ಎಷ್ಟೋ ಜನ ನನ್ನನ್ನು ತುಂಬಾ ಜನ ಪ್ರಶ್ನೆ ಕೇಳಿದ್ರು. 1,000 ಸಬ್ಸ್ಕ್ರೈಬರ್ನ ನಾನು ಮುಗಿಸಿದೆ ಅಂತ ಶಿವರಾತ್ರಿ ಹಬ್ಬದಲ್ಲಿ ನಾನೊಂದು ವಿಡಿಯೋ ಮಾಡಿದ್ದೆ. ಅದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ. 1,000 ಸಬ್ಸ್ಕ್ರೈಬರ್ ಮುಗಿಸಿದ ಒಳ್ಳೆಯ ಕ್ಷಣದಲ್ಲಿ ನಾನು ಒಂದು ಶಿವರಾತ್ರಿಯನ್ನ ಶುಭ ದಿನದಲ್ಲಿ ಶಿವರಾತ್ರಿಯ ಹಬ್ಬವನ್ನ ನಾವು ಆಚರಿಸ್ತಾ ಇದ್ದೀನಿ ಅಂತ. ಅದಾದ್ಮೇಲೆ ತುಂಬಾ ಜನ ನನ್ನನ್ನ ಪ್ರಶ್ನೆ ಕೇಳಿದ್ರು, 1,000 ಜನ ಸಬ್ಸ್ಕ್ರೈಬರ್ ಮುಗಿಸಿದ ಮೇಲೆ ಯೂಟ್ಯೂಬ್ ಇಂದ ದುಡ್ಡನ್ನ ಅರ್ನ್ ಮಾಡ್ಬೋದಾ, ಅಂದ್ರೆ ದುಡ್ಡನ್ನ ದುಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತಾ, ದುಡ್ಡು ಎಷ್ಟು ಬರುತ್ತೆ ನಿಮ್ಗೆ ಅಂತೆಲ್ಲ ತುಂಬಾ ಜನ ಇದನ್ನ ನನ್ಗೆ ಮೆಸೇಜ್ ಮಾಡಿ ಕೇಳಿದ್ರು. ಡೈರೆಕ್ಟ್ ಆಗಿ ಸಿಕ್ತಾಗ್ಲೂ ಕೂಡ ನನ್ನ ಫ್ರೆಂಡ್ಸ್ ಎಷ್ಟೋ ಜನ ನನ್ನನ್ನು ಕೇಳಿದ್ರು. ಆಕ್ಚುಲಿ 1,000 ಸಬ್ಸ್ಕ್ರೈಬರು 4,000 ಗಂಟೆ ವಾಚ್ ಅವರು ಮುಗಿಸಿದ ಮೇಲೆ ದುಡ್ಡು ಅರ್ನಿಂಗ್ ಅವಾಗ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಎಕ್ಸಾಂಪಲ್ ಏನ್ ಹೇಳ್ಬೇಕು ಅಂತ ಅಂದ್ರೆ, ಇವಾಗ ನಾವು ಏನಾದ್ರೂ ಒಂದು ಜಾಬಿಗೆ, ಕೆಲವೊಂದು ಜಾಬ್ಗಳಿಗೆ ನಾವು ಹೋದಾಗ ನಮ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಕೊಡ್ತಾರೆ. ಎಂಟ್ರೆನ್ಸ್ ಎಕ್ಸಾಮ್ ನ ನಾವು ಪಾಸ್ ಮಾಡಿದ್ಮೇಲೆ ನಮಗೆ ಸ್ಟಾರ್ಟಿಂಗ್ಗೆ ಸ್ಯಾಲ್ರಿ ಕೊಡೋದಿಲ್ಲ. ಅಲ್ಲಿ ನಾವು ಕೆಲಸ ಮಾಡಬೇಕು. ಕೆಲಸ ಮಾಡಿದ ಮೇಲೆನೆ ನಮ್ಗೆ ತಿಂಗಳ ಪೇಮೆಂಟ್ ತರ ನಮ್ಗೆ ಸಂಬಳ ಕೊಡ್ತಾರೆ. ಪ್ರತಿಯೊಬ್ಬರಿಗೂ ಅದು ಗೊತ್ತಿರುವಂತ ವಿಚಾರ. ಆಕ್ಚುಲಿ ಇದು ಹಾಗೇನೆ ಇಲ್ಲಿ ನಮ್ಗೆ 1,000 ಸಬ್ಸ್ಕ್ರೈಬರು 4,000 ಗಂಟೆನ ನಾವು ಮುಗಿಸಿದ ಮೇಲೆ ನಮ್ಗೆ ಅವಾಗ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಾವು ಹಾಕೋ ವಿಡಿಯೋ ಮೇಲೆ ಅದೊಂದು ಟೈಮಿಂಗ್ಸ್, ಅದನ್ನ ನಾವು ಎಲಿಜಿಬಲ್ ಆಗೋ ತರ, ನಾವು ಎಲಿಜಿಬಲ್ ಆದೋ ಅಂತ 1,000 ಸಬ್ಸ್ಕ್ರೈಬರ್ನ ಮುಗಿಸಿ 4,000 ವಾಚ್ ಅವರ್ನ ಮುಗಿಸಿದ ಮೇಲೆ ನಾವು ಯೂಟ್ಯೂಬ್ ಅಲ್ಲಿ ಇರೋದಕ್ಕೆ ಎಲಿಜಿಬಲ್ ಆದೋ ಅಂತ. ಅದಾದ್ಮೇಲೆ ನಾವೇನು ವಿಡಿಯೋಸ್ ಹಾಕ್ತೀವೋ ಅದ್ರ ಮೇಲೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಮತ್ತೆ ಹ್ಯಾಡ್ಸ್ ಮೇಲೆ ನಮ್ಗೆ ಅವರು ಪೇಮೆಂಟ್ ನ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಯಾರೇ ಆದ್ರೂ ಕೂಡ ಯೂಟ್ಯೂಬ್ ಅಲ್ಲಿ ದುಡ್ಡು ಕೊಡೋದಿಲ್ಲ $100 ಆಗೋವರೆಗೂ. ಈಗ $1ಗೆ ನಮ್ಮ ಇಂಡಿಯಾ ಕರೆನ್ಸಿ ಎಷ್ಟು ಇದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದ್ಮೇಲೆ ಅವರು $100 ಆಗೋವರೆಗೂ ನಮ್ಗೆ ಪೇಮೆಂಟ್ ಅಂತ ಕೊಡೋದಿಲ್ಲ. ತುಂಬಾ ಜನದ ಪ್ರಶ್ನೆ, 1,000 ಸಬ್ಸ್ಕ್ರೈಬರ್ಸ್ ಆಯ್ತು ಅಂತ ನೀನು ವಿಡಿಯೋ ಹಾಕಿದ್ದೆ, ನಿಮ್ಗೆ ಯೂಟ್ಯೂಬ್ ಇಂದ ಅಮೌಂಟ್ ಬರುತ್ತಾ ಅಂತ. ಇಲ್ಲ, ಖಂಡಿತ ಇಲ್ಲ. $100 ಆಗೋವರೆಗೂ ನಾನು ವಿಡಿಯೋ ಹಾಕ್ತಾನೆ ಇರ್ಬೇಕು. $100 ಕಂಪ್ಲೀಟ್ ಆದ್ಮೇಲೆ ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ದುಡ್ಡು ಬರ್ತದೆ, ಪೇಮೆಂಟ್ ತರ ಬರ್ತದೆ. ಇನ್ನು ನನ್ಗೂ ಸ್ಪಷ್ಟವಾಗಿ ಏನೂ ಗೊತ್ತಿಲ್ಲ. ನಾನು ಫಸ್ಟ್ ಸ್ಟಾರ್ಟಿಂಗ್ ಯೂಟ್ಯೂಬ್ ಅನ್ನೆಲ್ಲ ನಾನು ನೋಡ್ಬೇಕಾದ್ರೆ ನಾನು ಹಾಗೆ ಅನ್ಕೊಂತ ಇದ್ದೆ, 4,000 ಗಂಟೆ ಅದು ಕಂಪ್ಲೀಟ್ ಆದ್ಮೇಲೆ 1,000 ಜನ ಸಬ್ಸ್ಕ್ರೈಬ್ ಆದ್ಮೇಲೆ ಸ್ಟಾರ್ಟ್ ಆಗ್ಬಿಡ್ತತೆ, ಎಷ್ಟು ಇರ್ತತೋ ಅಷ್ಟು ಅಮೌಂಟ್ ನ ಕೊಡ್ತಾರೇನೋ ಅಂತ ನಾನು ಕೂಡ ಅನ್ಕೊಂಡಿದ್ದೆ. ಬಟ್ ನಾನು ಯೂಟ್ಯೂಬಿಗೆ ಬಂದ್ಮೇಲೆ ನನ್ಗೆ ಗೊತ್ತಾಗಿದ್ದು, ಇದು $100 ಆಗೋವರೆಗೂ ಅಮೌಂಟ್ ಕೊಡೋದಿಲ್ಲ. ಮತ್ತೆ ನಾವು ಹಾಕೋ ವಿಡಿಯೋಸ್ ಎಲ್ಲಾದೂ ಸ್ಟಾರ್ಟಿಂಗ್ ಎಲ್ಲಾದು ವ್ಯೂಸ್ ಚೆನ್ನಾಗಿ ಹೋಗುತ್ತೆ ಅಂತ ಏನು ಹೇಳಲ್ಲ. ಬಟ್ ವಿಡಿಯೋ ಹಾಕ್ತಾನೇ ಇರಬೇಕು. ನನ್ನ ಈ ಯೂಟ್ಯೂಬ್ ಜರ್ನಿಯಲ್ಲಿ ತುಂಬಾ ಏಳು ಬೀಳುಗಳನ್ನು ಕೂಡ ನಾನು ಜಸ್ಟ್ ಒಂದು 6 ಮಂತಿಗೆನೆ, ನಾನೊಂದು 6 ತಿಂಗಳಿಗೆ ಎಲ್ಲದೂ ನೋಡಿದೆ. ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಚಾನಲ್ ನಾನು ಓಪನ್ ಮಾಡಿದಾಗ ತುಂಬಾ ಜನ ಫ್ರೆಂಡ್ಸ್ಗಳು ಸಪೋರ್ಟ್ ಮಾಡಿದ್ರು. ತುಂಬಾ ಜನ ಸಪೋರ್ಟ್ ಮಾಡ್ತಾರೆ ಅನ್ಕೊಂಡಿರೋರು ಒಂಥರ, ಅಯ್ಯೋ ಓದ್ಬಿಟ್ಟು ನೀನು ಈ ತರ ಯೂಟ್ಯೂಬ್ ಹೋಗ್ತಿದೀಯಾ ಅನ್ನೋ ತರ ಒಂಥರ ಹರ್ಟ್ ಆಗೋ ತರ ಮಾಡಿದ್ರು. ಇನ್ನ ಎಷ್ಟೋ ಜನ ಯೂಟ್ಯೂಬ್ ಅನ್ನೋ ತರ ನೋಡಿದ್ರು. ಅಯ್ಯೋ ಇದೇನಪ್ಪ, ನೀನು ಅದನ್ನು ಅಂದ್ರೆ ಕೆಲ್ಸನ ಬಿಟ್ಬಿಟ್ಟು ನೀನು ಇದನ್ನ ಚಾಯ್ಸ್ ಮಾಡ್ಕೊಂಡಿದೀಯ, ನಿನಗೆ ಯಾರು ಇದನ್ನ ಮಾಡು ಅಂತ ಹೇಳಿದ್ದು, ದಯವಿಟ್ಟು ನನಗೆ ವಿಡಿಯೋನೇ ಕಳಿಸ್ಬೇಡ ಅಂತ ಅನ್ನೋರು ಇದ್ರು. ಇನ್ನೂ ಎಷ್ಟೋ ಜನ ನಾನು ಸ್ಟಾರ್ಟಿಂಗ್ ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ನನ್ನ ಚಾನಲ್ ಓಪನ್ ಮಾಡಿದ್ದೀನಿ ಅಂದ್ರೆ ಇನ್ನು ನನ್ನ ಕ್ಲೋಸ್ ಫ್ರೆಂಡ್ಸೇ ಅವರು ಅಂತ ಅನ್ಕೊಳ್ಳಿ. ಎಲ್ಲರೂ ಅಲ್ಲ, ಯಾರೋ ಒಬ್ರು ಇಬ್ರು ಅಷ್ಟೇನೆಯ. ಬಟ್ 190% ನಮ್ಗೆ ಸಪೋರ್ಟ್ ಮಾಡೋರು ಇರ್ತಾರೆ. ಇನ್ನು 10% ಎಲ್ರಿಗೂ ಗೊತ್ತು. ಪ್ರತಿಯೊಬ್ರು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದಾಗ ನನ್ನ ತರದೇ ಎಲ್ಲರಿಗೂ ಕೂಡ ಅನುಭವ ಆಗೇ ಆಗಿರ್ತದೆ. ಇನ್ನ ಎಷ್ಟೋ ಜನ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ
ಅಯ್ಯೋ ನಂದು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾ, ಅಯ್ಯೋ ಎಲ್ಲರೂ ಹೇಳ್ತಾರೆ ಯೂಟ್ಯೂಬ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ, ನಂದು ಆ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅಂತ ಡೈರೆಕ್ಟಾಗಿ ಹೇಳಿರೋರು ಇದ್ದಾರೆ. ಇನ್ನು ಎಷ್ಟೋ ಜನ ನನ್ಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋ ಥರ, ಇನ್ನು ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರೆ ಅದೇನೋ ಲಾಸ್ ಆಗ್ಬಿಡ್ತತೆ ಅನ್ನೋ ಥರ ಅನ್ಕೊಂತಾರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ದುಡ್ಡೇನು ಕೊಡೋ ಆಗಿಲ್ಲ ಅಥವಾ ದುಡ್ಡು ಖರ್ಚಾಗುತ್ತೆ ಅನ್ನೋ ಆಗೋದಿಲ್ಲ. ಬೆಳೆಸ್ಬೇಕು ಅನ್ನೋ ಮನಸ್ಥಿತಿ ಇದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ. ನಾವು ಹಾಕೋ ಪ್ರತಿ ಒಂದು ನನ್ನ ಸ್ಟಾರ್ಟಿಂಗ್ ಏನು ಅಂತಂದ್ರೆ ನಾನು ಯೂಟ್ಯೂಬ್ ಚಾನಲ್ನ ನಾನು ಓಪನ್ ಮಾಡಿದಾಗ ಫಸ್ಟ್ ನಾನು ಟ್ರಾವೆಲ್ಸ್ ವಿಡಿಯೋಗಳನ್ನ ಹಾಕ್ತೆ. ಸ್ವಲ್ಪ ಅಂದ್ರೆ ವಾರದಲ್ಲಿ 1, 2 ಆ ಥರ ವಿಡಿಯೋಗಳನ್ನ ನಾನು ಹಾಕ್ತಾ ಬಂದೆ. ಆಮೇಲೆ ನಮಗೆ ಟ್ರಾವೆಲ್ದು ತುಂಬಾ ಕೆಲವೊಂದು ಟೈಮ್ ಗ್ಯಾಪ್ ಉಳಿತಿತ್ತು. ಯಾಕೆಂದ್ರೆ ಮಕ್ಳಿಗೆ ಎಕ್ಸಾಮ್ ಇದ್ದಾಗ ನಾವು ಟ್ರಾವೆಲ್ ಮಾಡಕ್ ಆಗ್ತಿರ್ಲಿಲ್ಲ. ಯಾವಾಗ್ಲೋ ಒಂದ್ಸಲ ಮಾನಿಟೈಸೇಷನ್ ಅಂದ್ರೆ 1 ವರ್ಷದೊಳಗಡೆನೆ ಮಾನಿಟೈಸೇಷನ್ ಆಗ್ಬೇಕು. ಮಾನಿಟೈಸೇಷನ್ ಆಗ್ಲಿಲ್ಲ ಅಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ಎಲಿಜಿಬಲ್ ಆಗೋದಿಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ಅವರು 1 ವರ್ಷದೊಳಗಡೆ ಅಂದ್ರೆ 365 ದಿನಗಳ ಒಳಗಡೆ 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಬೇಕು. ಮತ್ತೆ 4,000 ಗಂಟೆ ಜನ ವಾಚ್ ಅವರ್ ಅದನ್ನ ನೋಡ್ಬೇಕು. ನಾವು ಸ್ಟಾರ್ಟಿಂಗ್ ಹಾಕೋ ವಿಡಿಯೋಸ್ ಎಲ್ಲ ಎಷ್ಟು ಈ ಸಬ್ಸ್ಕ್ರೈಬರ್ ಆಗೋದೇ ತುಂಬಾ ಲೇಟ್ ಆಗುತ್ತೆ. 100, 150, 200, 300, 400 ಹಾಗೆ ಏರ್ತಾ ಹೋದಂಗೆ ನಮ್ಮ ವ್ಯೂಸ್ ಎಲ್ಲ ಎಷ್ಟಾಗುತ್ತೆ. ಒಂದು ವಿಡಿಯೋ ಹಾಕ್ದಾಗ 50, 100, 150 ಅಷ್ಟೇ ವಿಡಿಯೋಸ್ ಬರ್ತದೆ. ಸಾಮಾನ್ಯವಾಗಿ ನಾನು ಹಾಕೋ ವಿಡಿಯೋಗಳೆಲ್ಲದ್ರಲ್ಲೂ ಟ್ರಾವೆಲ್ಸ್ ವಿಡಿಯೋಗಳಿಗೆ ಜಾಸ್ತಿ ಜನ ಪ್ರಿಫರೆನ್ಸ್ ಕೊಡ್ತಾ ಇದ್ರು, ಮತ್ತೆ ಜಾಸ್ತಿ ವ್ಯೂಸ್ ಹೋಗ್ತಾ ಇತ್ತು. ನಾನು ಕೆಲವೊಂದು ಟೈಮ್ ಏನ್ ಮಾಡ್ತಾ ಇದ್ದೆ, ಅಡಿಗೆದನ್ನು ಕೂಡ ಮಿಕ್ಸ್ ಮಾಡಿ ಸ್ವಲ್ಪ ದಿನ ನಾನು ಹಾಕ್ತೆ. ನನ್ನ ಅಡಿಗೆ ಚಾನಲ್ ನಾನು ಏನು ಅಡಿಗೆ ವಿಡಿಯೋಗಳನ್ನ ಹಾಕ್ತಾ ಇದ್ನೋ ಆ ವಿಡಿಯೋಗಿಂತ ಟ್ರಾವೆಲ್ಸ್ ವಿಡಿಯೋಗಳನ್ನ ಜನಗಳು ಜಾಸ್ತಿ ಇಷ್ಟಪಡ್ತಾ ಇದ್ರು. ಫಸ್ಟ್ ಸ್ಟಾರ್ಟಿಂಗು ಹಾಕಿರೋ ವಿಡಿಯೋಸ್ ಎಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಈ ತರ ಅನುಭವ ಆಗೇ ಆಗಿರ್ತದೆ. ಯಾರಿಗೂ ವ್ಯೂಸ್ ಬರೋದಿಲ್ಲ. ಎಷ್ಟೋ ಲಕ್ಷ ಸಬ್ಸ್ಕ್ರೈಬರ್ ಇದ್ರೂ ಕೂಡ ಅವರು ವಿಡಿಯೋಗಳನ್ನ ನೋಡಿದಾಗ ಅವ್ರಿಗೂ ಕೂಡ ಅಂದ್ರೆ ಲಕ್ಷ ವ್ಯೂಸ್ ಹೋಗಿರ್ತದೆ. ಅವ್ರಿಗೆ 5-6 ಲಕ್ಷ ಇದ್ರೂ ಕೂಡ ಅವ್ರ ವಿಡಿಯೋ 1 ಲಕ್ಷ ಇರ್ತದೆ. ನಮಗೆ ಇನ್ನು 1,000, 1,500 ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ಎಲ್ಲರೂ ವಿಡಿಯೋನ ನೋಡೋದಿಲ್ಲ. ಅದು ಎಲ್ಲರಿಗೂ ಅನುಭವ ಆಗಿರ್ತದೆ. ಫಸ್ಟ್ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತಾರೆ ಅಂತವ್ರಿಗೆ, ನನಗೂ ಕೂಡ ತುಂಬಾ ಫೀಲ್ ಆಗಿದೆ ಎಷ್ಟೋ ಸಲ. ಆಮೇಲೆ ಕೆಲವೊಂದು ಟೈಮು ಬೇರೆಯವರು ವಿಡಿಯೋ ನೋಡಿ ನಮ್ಮನ್ನ ಎನ್ಕರೇಜ್ ಮಾಡ್ತಾರೆ. ಬಟ್ ನಾವು ಯಾರೋ ನಮಗೆ ಗೊತ್ತಿರೋರು, ಇವರು ನಮ್ಗೆ ಎನ್ಕರೇಜ್ ಮಾಡೇ ಮಾಡ್ತಾರೆ ಅಂತ ನಾವು ಅವ್ರನ್ನ ಕೇಳಿದಾಗ ತುಂಬಾ ಜನ ಅದನ್ನ ಒಂಥರ ನೆಗೆಟಿವ್ ಆಗಿ ಮಾತಾಡಿದ್ದು ಕೂಡ ಉಂಟು. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ನಾನ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸ್ಟೋರೇಜ್ ಫುಲ್ ಆಗ್ಬಿಡ್ತದೆ. ಯೂಟ್ಯೂಬ್ ಒಂದು ಆ್ಯಪ್, ಅದ್ರೊಳಗಡೆ ನಾನು ಒಂದು ಚಿಕ್ಕ ಇರುವೆದ್ನ ಅಲ್ಲ, ಅದ್ರಲ್ಲಿ ನಂದು ಒಂದು ಸಬ್ಸ್ಕ್ರೈಬ್ ಆಗ್ಬಿಟ್ರೆ ಅವರು ಸ್ಟೋರೇಜ್ ಫುಲ್ ಆಗ್ಬಿಡ್ತದೆ ಅನ್ನೋ ತರ ಹೇಳಿದ್ದು ಉಂಟು. ಇನ್ನ ಕೆಲವು ಜನ ನಾನು ಮೆಸೇಜ್ ಹಾಕಿ ಫೋನ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಫೋನ್ ರಿಸೀವ್ ಮಾಡಿದ್ರೇನೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾಕೆ ಮಾಡ್ಕೋಬೇಕು, ಅವ್ರು ಸಬ್ಸ್ಕ್ರೈಬ್ ಏನಕ್ಕೆ ಮಾಡ್ಕೋಬೇಕು ಅಂದ್ಬಿಟ್ಟು ವಿಡಿಯೋ ಮೆಸೇಜು ಮಾಡಿಲ್ಲ, ಹಾಗೆ ಫೋನು ಕೂಡ ರಿಸೀವ್ ಮಾಡ್ದಲ್ಲ ಇರುವಂತ ಸಿಚುಯೇಷನ್ ಕೂಡ ಇದ್ರಲ್ಲಿ ಉಂಟು. ಹಾಗಂತ ಎಲ್ಲರೂ ಅದೇ ತರ ಮಾಡಿಲ್ಲ. ಇಷ್ಟು ಸುಮಾರು 1,500 ಮೇಲೆ ಸಬ್ಸ್ಕ್ರೈಬರ್ ಇದ್ದಾರೆ. ಅವ್ರಿಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ನಾನು ತಿಳಿಸ್ತೀನಿ. ಪ್ರತಿಯೊಬ್ಬರಿಗೂ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ, ಇದು ಯಾರ ಸೊತ್ತು ಏನಲ್ಲ, ಯಾರು ಬೇಕಾದ್ರೂ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಾಕ್ಬೋದು. ಅವ್ರವ್ರ ಇಷ್ಟ ಬಂದ ಅವ್ರವ್ರು ಏನು ಅವ್ರವ್ರಿಗೆ ಕಲೆ ಇದೆಯೋ ಅದನ್ನ ಮಾಡ್ಬೋದು. ಕೆಲವು ಜನ ಟ್ರಾವೆಲ್ ಮಾಡ್ತಾರೆ, ಕೆಲವು ಜನ ಅಡಿಗೆದ್ ಮಾಡ್ಬೋದು, ಕೆಲವು ಜನ ಡೈಲಿ ಲಾಗ್ ಮಾಡೋ ಅಂತವ್ರು ಕೂಡ ಇರ್ತಾರೆ. ಕೆಲವು ಜನ ಅವ್ರಿಗೆ ಏನ್ ಇಂಟ್ರೆಸ್ಟ್ ಇದೆ ಅದನ್ನ ಕೆಲವರು ಟೈಲರಿಂಗ್ ಕಟಿಂಗ್ ಮಾಡೋದನ್ನು ಕೂಡ ಹಾಕ್ತಾರೆ. ಕೆಲವು ಜನ ಮನೆಯಲ್ಲಿ ಡೆಕೋರೇಷನ್ ಹೇಗ್ ಮಾಡ್ಬೋದು ಆ ತರ ವಿಡಿಯೋಗಳನ್ನ ಹಾಕ್ತಾರೆ. ಅರ್ನಿಂಗ್ ಹೇಗ್ ಮಾಡ್ಬೋದು ಅನ್ನೋ ವಿಡಿಯೋಗಳು ಹಾಕ್ತಾರೆ. ಎಷ್ಟೊಲ್ಲ ವಿಡಿಯೋಗಳನ್ನ ಅವ್ರವ್ರ ಮನಸ್ಸಿಗೆ ಏನೇನ್ ಇಚ್ಛೆ ಬರ್ತದೋ ಅದನ್ನ ವಿಡಿಯೋಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ನೀವು ಕೂಡ ಒಬ್ರು ನೀವು ಕೂಡ ಯೂಟ್ಯೂಬ್ ಅಲ್ಲಿ ಸೇರ್ಕೊಂಡು ನೀವು ಕೂಡ ಯೂಟ್ಯೂಬರ್ ಆಗ್ಬಹುದು. ಇದ್ರ ಎಷ್ಟು ಕಷ್ಟ ಇರುತ್ತೋ ಅಷ್ಟೇ ಒಂದು ಖುಷಿನೂ ಕೂಡ ಸಿಕ್ಕುತ್ತೆ ಇದ್ರಲ್ಲಿ. ತುಂಬಾನೇ ಅಂದ್ರೆ ಇವಾಗ ಕೆಲವೊಂದ್ ಟೈಮು ನನ್ಗೆ ವಿಡಿಯೋಗಳು ಮಾಡಿರ್ತೀನಿ, ಅದನ್ನ ಎಡಿಟ್ ಮಾಡೋದಕ್ಕೆ ನಾನು ಫಸ್ಟ್ ಸ್ಟಾರ್ಟಿಂಗ್ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ನನಗೆ ಎಡಿಟ್ ಮಾಡೋದು ತುಂಬಾನೇ ಕಷ್ಟ ಆಗ್ತಾ ಇತ್ತು. ಬಟ್ ಹೋಗ್ತಾ 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 1 ತಿಂಗಳು ನಿಮ್ಗೆ ಒಂಚೂರು ಕಷ್ಟ ಅನ್ಸುತ್ತೆ. ಬಟ್ ಆಮೇಲೆ ಇದ್ರೊಳಗಡೆನೆ ಇದ್ದಾಗ ನಮ್ಗೆ ಏನು ಕಷ್ಟ ಅಂತ ಅನ್ಸೋದಿಲ್ಲ. ನನ್ನ ಕೆಲವೊಂದು ವಿಡಿಯೋಗಳಲ್ಲಿ ಆಮೇಲೆ ನಾನು ಒಂದ್ಸಲ ನಾನು ಯಾವ್ಯಾವ ತರ ವಿಡಿಯೋಗಳನ್ನ ನಾನು ಹಾಕ್ತಾ ಬಂದೆ ಅಂತ ಅಂದ್ರೆ
ನಾನು ಫಸ್ಟ್ ಸ್ಟಾರ್ಟಿಂಗು ನಾನು ಓಂ ಶಕ್ತಿಗೆ ಹೋಗಿದ್ದೆ, ಆ ವಿಡಿಯೋನ ನಾನು ಹಾಕ್ತೆ. ಆ ವಿಡಿಯೋದಲ್ಲಿ ಒಂದು 3-4 ವಿಡಿಯೋ ಹಾಕಿದೆ ಅಂತ ಅನ್ಸುತ್ತೆ. ಆ 4 ವಿಡಿಯೋಗಳು ಸುಮಾರು ಒಂದು ರೇಂಜಿಗೆ ಅದು ರೀಚ್ ಆಯ್ತು ಜನಗಳಿಗೆ. ಒಂದು 24,000, ಒಂದು ವಿಡಿಯೋ 8,000, ಒಂದು ವಿಡಿಯೋ ಒಂದು 2,000 ಹತ್ರ, ಒಂದು ವಿಡಿಯೋ ಒಂದು 3,500 ಅಷ್ಟು ರೀಚ್ ಆಯ್ತು. ಅಂದ್ರೆ ಟ್ರಾವೆಲ್, ಈಗ ನನ್ನ ವ್ಯೂವರ್ಸ್ ಏನ ಇಷ್ಟಪಡ್ತಾರೆ ಅದನ್ನ ನಾನು ವಿಡಿಯೋ ಮಾಡಬೇಕು. ಹಾಗಾಗಿ ಇನ್ನ ಕೆಲವೊಂದ್ ಜನ ನನ್ನ ಫ್ರೆಂಡ್ಸ್ಗಳು ಹೇಳ್ತಾ ಇದ್ರು, ಅಡ್ಗೆದನ್ನ ಯಾಕೆ ನಿಲ್ಲಿಸ್ಬಿಟ್ಟೆ ನೀನು, ಆಮೇಲೆ ಅಡ್ಗೆ ಮಾಡ್ಬೇಕಾದ್ರೆ ಇನ್ನು ಕೆಲವು ಜನ ನಿನ್ನ ಹಸ್ಬೆಂಡ್ ಏನಾದ್ರು ಹೆಲ್ಪ್ ಮಾಡ್ತಾರ, ನೀನು ಅಡ್ಗೆ ಮಾಡ್ಬೇಕಾದ್ರೆ ನೀನು ಮೊಬೈಲ್ ವಿಡಿಯೋ ಮಾಡ್ಕೊಂತೀಯಲ್ಲ ಯಾವ ತರ ಅಂತ. ಇಲ್ಲ, ಖಂಡಿತ ಇಲ್ಲ, ನನ್ಗೆ ನನ್ನ ಹಸ್ಬೆಂಡ್ ಆತರ ಏನು ಹೆಲ್ಪ್ ಮಾಡೋದಿಲ್ಲ. ನಾನೇ ವಿಡಿಯೋ ಮಾಡ್ಬೇಕು, ನಾನೇ ಎಡಿಟಿಂಗ್ ಮಾಡ್ಕೊಂತೀನಿ, ನಾನೇ ವಾಯ್ಸ್ ಓವರ್ ಕೊಡ್ತೀನಿ. ಮತ್ತೆ ಇದಕ್ಕೆ ಅಂತ ನಾನು ಏನನ್ನೂ ಇಟ್ಕೊಂಡಿಲ್ಲ, ಜಸ್ಟ್ ಒಂದು ಮೊಬೈಲ್ ಅಷ್ಟೇ ನಾನು ಇಟ್ಕೊಂಡಿರೋದು. ಒಂದು ಸೆಲ್ಫಿ ಸ್ಟಿಕ್ ವಿತ್ ಟ್ರೈಪಾಡ್ ಅದನ್ನ ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಅದ್ರಲ್ಲೇನೆ ಅಡ್ಗೆ ಏನಾದ್ರು ಮಾಡ್ಬೇಕಾದ್ರೆ ಅದನ್ನ ಯೂಸ್ ಮಾಡ್ಕೊಂತೀನಿ. ಇನ್ ಇದ್ದಂತೆ ಕೆಲವೊಂದು ನಾನು ಟ್ರಾವೆಲ್ಗೆ ಏನೇನು ಹೋಗ್ತೀನಿ ಅದನ್ನೆಲ್ಲ ನಾನು ಕೈಯಲ್ಲಿ ಇಟ್ಕೊಂಡೇನೆ ಮೊಬೈಲಲ್ಲಿ ನಾನು ವಿಡಿಯೋ ಮಾಡ್ಕೊತೀನಿ. ಕೆಲವೊಂದು ಟೈಮು ಅಲ್ಲಿ ಜಾಸ್ತಿ ನಾಯ್ಸ್ ಇರುತ್ತೆ, ಅಂದ್ರೆ ಜಾಸ್ತಿ ಸೌಂಡ್ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ಮ್ಯೂಟ್ ಮಾಡಿ ಇಲ್ಲಿ ನಾನು ಮನೇಲಿ ಕುತ್ಕೊಂಡು ಸ್ವಲ್ಪ ವಾಯ್ಸ್ ಓವರ್ ಕೊಡ್ತೀನಿ. ಕೆಲವೊಂದನ್ನ ಅಲ್ಲೇ ಹೇಳೋವಂಥವಿದ್ರೆ ಕೆಲವೊಂದನ್ನ ಹೇಳ್ತೀನಿ, ಕೆಲವೊಂದನ್ನ ವಾಯ್ಸ್ ಓವರ್ ಕೊಡ್ತೀನಿ. ಕೆಲವೊಂದು ಟೈಮು ವಿಡಿಯೋ ಮಾಡಿರ್ತೀನಿ, ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನನಗೊಬ್ಬ ಚಿಕ್ಕ ಮಗ ಇದ್ದಾನೆ. ಈಗ ಅವನು ಸಮ್ ಟೈಮ್ ಕೆಲವೊಂದು ಟೈಮ್ ಏನಾಗ್ಬಿಡ್ತದೆ ಅಂತಂದ್ರೆ, ನಾನು ವಿಡಿಯೋ ಮಾಡಿ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಅವನು ಗಲಾಟೆ ಮಾಡ್ತಿರ್ತಾನೆ. ಆಮೇಲೆ ಸ್ವಲ್ಪ ಸೌಂಡ್ ಇರುತ್ತೆ. ಅವನು ಮಲ್ಗೋ ಟೈಮಲ್ಲಿ ನನ್ಗೊಂದು 2 ಗಂಟೆ ನನಗೆ ದೊಡ್ಡ ಮಗನ ಸ್ಕೂಲಿಗೆ ಕಳಿಸಿ ಆ ಚಿಕ್ಕ ಮಗುನ 2ನೇ ಮಗುನ ಮಲಗಿಸಿದಾಗ ನನಗೆ 2 ಗಂಟೆ ಟೈಮ್ ಸಿಗುತ್ತೆ. ಆ ಒಂದು ಟೈಮಲ್ಲಿ ನಾನು ವಾಯ್ಸ್ ಓವರ್ ಕೊಟ್ಕೊತೀನಿ. ವಾಯ್ಸ್ ಓವರ್ ಕೊಟ್ಟು ಮತ್ತೆ ವಿಡಿಯೋನ ಸಂಜೆ ಟೈಮ್, ಆದಷ್ಟು ಸಂಜೆ ಟೈಮಲ್ಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಎಲ್ಲ ಇದು 1,000 ಸಬ್ಸ್ಕ್ರೈಬರ್ ಮುಗಿಸಿ 4,000 ಗಂಟೆ ಏನು ಸಹ ನಾವು ವಾಚ್ ಓವರ್ ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಒಂದೊಂದೇ ಮಾನಿಟೈಸೇಷನ್ ಆನ್ ಆದ್ಮೇಲೆ ಒಂದೊಂದೇ ಪ್ರಾಸೆಸಿಂಗ್ ಬರ್ತದೆ. ಅಂದ್ರೆ ಇವಾಗ ನಾವು ಅಡ್ರೆಸ್ನ ನಾವು ವೆರಿಫಿಕೇಶನ್ ಯೂಟ್ಯೂಬರ್ ಕೇಳ್ತಾರೆ, ಅವಾಗ ನಾವು ಕರೆಕ್ಟ್ ಅಡ್ರೆಸ್ನ ತುಂಬಿ ನಾವು ಫಿಲ್ ಮಾಡ್ಬೇಕಾಗುತ್ತೆ. ಅದೆಲ್ಲ ಮುಗಿದ್ಮೇಲೆ ಐಡೆಂಟಿಫಿಕೇಶನ್ ಅಂದ್ರೆ ನಮ್ದು ಯಾವ್ದಾದ್ರು ID ಕಾರ್ಡ್ನ ಅವರು ಕೇಳ್ತಾರೆ. ಅಂದ್ರೆ ಇವಾಗ ನಾನು ಪ್ಯಾನ್ ಕಾರ್ಡ್ ಹಾಕಿದೆ, ಪ್ಯಾನ್ ಕಾರ್ಡ್ ಬ್ಯಾಕ್ ಸೈಡ್ ಮತ್ತೆ ಫ್ರಂಟ್ ಸೈಡ್ ಅಂದ್ರೆ ಹಿಂದೆ ಮುಂದೆ 2 ಸೈಡ್ ಫೋಟೋ ತೆಗೆದು 4 ಅದು ಸೈಡ್ 2 ಅಂದ್ರೆ ಎಲ್ಲಾ ಸೈಡ್ ಕಾಣೋ ತರ ಫೋಟೋ ತೆಗೆದು ನಾವು ಕಳಿಸಿದ್ರೆ, ಅದಾದ್ಮೇಲೆ ಒಂದು ವಾರ 15 ದಿವಸಕ್ಕೆ ಇದು ಗೂಗಲ್ ಆಡ್ಸೆನ್ಸ್ ನ ನಮ್ಮ ಅಡ್ರೆಸ್ಸಿಗೆ ಕಳಿಸ್ತಾರೆ. ಇದು ಆಲ್ರೆಡಿ ನಾನು ಓಪನ್ ಮಾಡಿದೀನಿ. ಓಪನ್ ಮಾಡಿ ಇದನ್ನ ಯಾವ ತರ ಓಪನ್ ಮಾಡಬೇಕು, ಹಾಗೆ ಇದ್ರೊಳಗಡೆನೂ ಕೂಡ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಏನಂದ್ರೆ ಗೂಗಲ್ ಆಡ್ಸೆನ್ಸ್ ನ ನೀವು ಯಾವ ತರ ತುಂಬಬೇಕು ಅಂತ ಹೇಳಿರ್ತಾರೆ. ಅಂದ್ರೆ ಈಗ ನೀವು ಆಡ್ಸೆನ್ಸ್ ಇದಕ್ಕೆ ಸೈನ್ ಮಾಡಿ ಯೂಟ್ಯೂಬ್ ಅಕೌಂಟ್ ಹೋಗಿ ಅಲ್ಲಿ ಪೇಮೆಂಟ್ ವೆರಿಫಿಕೇಶನ್ ಚೆಕ್ ಇರ್ತದೆ, ಅಲ್ಲಿ ಎಂಟರ್ ಪಿನ್ ನ ಸಬ್ಮಿಟ್ ಮಾಡಿ ಅಂತ ಇರ್ತದೆ. ಅವರೇ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಇದ್ರೊಳಗಡೆ, ಮತ್ತೆ 6 ನಂಬರ್ನ ಕೊಟ್ಟಿರ್ತಾರೆ. ಇದನ್ನ ಅಲ್ಲಿ ನಾವು ಹೋಗಿ ಅಂದ್ರೆ ಕ್ರೋಮ್ಗೆ ಹೋಗಿ ಅಲ್ಲಿ ನಾವು ಗೂಗಲ್ ಆಡ್ಸೆನ್ಸ್ ಅಂತ ನಾವು ಓಪನ್ ಮಾಡಿದ್ರೆ ಅಲ್ಲಿ ಪೇಮೆಂಟ್ ಚೆಕ್ ಇದು ಕೊಟ್ಟಿರ್ತಾರೆ. ಇಲ್ಲಿ ಏನ್ ಹೇಳಿದಾರೆ ಅದೇ ತರ ನಾವು ಮಾಡ್ತಾ ಹೋದ್ರೆ ಅಲ್ಲಿ 6 ಡಿಜಿಟ್ ನಂಬರ್ನ ಪಿನ್ ಎಂಟ್ರಿ ಮಾಡಿ ಅಂತ ಇರ್ತದೆ, ಅದನ್ನ ಸಬ್ಮಿಟ್ ಮಾಡಿದ್ರೆ ಆಯ್ತು. ಈಗ ನಾವು ಏನಂತ ಅಂದ್ರೆ ಇವಾಗ ನನ್ನ ವಿಡಿಯೋಗಳನ್ನೆಲ್ಲ ಹಾಕ್ತಾ ಹೋಗ್ಬೇಕು. ನನ್ನ ವಿಡಿಯೋಗಳಲ್ಲಿ ಒಂದೇ ಒಂದು ಅಂದ್ರೆ ನನ್ನ ಇಷ್ಟು 4,000 ಗಂಟೆನ ತುಂಬಾ ಬೇಗನೆ ಕಂಪ್ಲೀಟ್ ಆಯ್ತು ಅನ್ನೋದಕ್ಕೆ ನಾವು ಆಗ್ತಾನೇ ಇರ್ಬೇಕು. ವಿಡಿಯೋನ ಸತತವಾಗಿ ವಿಡಿಯೋ ಆಗ್ತಾನೇ ಇರ್ಬೇಕು. ವಿಡಿಯೋನ ಪ್ರತಿದಿನ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ 2 ದಿನಕ್ಕೊಂದ್ಸಲ ಅಥವಾ 3 ದಿನಕ್ಕೊಂದ್ಸಲ ಅಥವಾ ವಾರದಲ್ಲಿ 3 ದಿನ 3 ವಿಡಿಯೋನಾದ್ರೂ ಆಗ್ತಾ ಇರ್ಬೇಕು. ಹಾಗಾಗಿ ನಾನು ಟ್ರಾವೆಲ್ ಮತ್ತೆ ಅಡಿಗೆ ಎರಡೂ ಕೂಡ ನಾನು ಜೊತೆನಲ್ಲೇ ನಾನು ಹಾಕೊಂಡು ಬಂದೆ. ಒಂದೇ ಅನ್ಕೊಂಡು ನಾನು ಆದಿಚುಂಚನಗಿರಿನ, ಅದು ನಮ್ಮ ಮನೆ ದೇವರು, ನನ್ನ ತಾಯಿ ತವ್ರ ಮನೆ ದೇವ್ರು ಆಗಿರೋದ್ರಿಂದ ನಾನು ಸಾಮಾನ್ಯವಾಗಿ ಆ ದೇವಸ್ಥಾನಕ್ಕೆ ನಾನು ಯಾವಾಗ ರೆಗ್ಯುಲರ್ ಆಗಿ ನಾನು ಹೋಗ್ತಾನೆ ಇರ್ತೀನಿ. ಅವಾಗ ನಾನು ಅಲ್ಲೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ. ನಾವು ಹಾಕೋ ವಿಡಿಯೋಗಳಲ್ಲಿ ಯಾವ್ದಾದ್ರು ಒಂದಾರು ವೈರಲ್ ಆಗ್ಬೇಕು ಅಂತ ಅಂದ್ರೆ ಜಾಸ್ತಿ ವ್ಯೂಸ್ ಬರಬೇಕು. ನಾನು ಹಾಕೋ ಪ್ರತಿ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ನಲ್ಲ, ಒಂದು ಓಂ ಶಕ್ತಿಗೆ ಹೋದಾಗ ಅದಷ್ಟೇನೆ ವಿಡಿಯೋ ನಂದು ಸ್ವಲ್ಪ ಅಂದ್ರೆ ಒಂದು 35,000 ವ್ಯೂಸ್ ಅಷ್ಟೇ ನನ್ಗೆ ಬಂತು. ಅದಾದ್ಮೇಲೆ ನನ್ಗಿನ್ನೂ 1,800 ಅಂದ್ರೆ ಅವರ್ಸ್ 1,800 ಅವರ್ಸ್ ನಾನು ಕಂಪ್ಲೀಟ್ ಮಾಡಿದ್ದೆ. ಇನ್ನ 2,200 ಅವರ್ಸ್ನ ನಾನು ಇನ್ನೂ ಬಾಕಿ ಮಾಡ್ಬೇಕಿತ್ತು. ಆವಾಗ ನಾನು ಆದಿಚುಂಚನಗಿರಿ ಒಂದು ವಿಡಿಯೋನ ನಾನು ಹಾಕ್ತೆ.
ಅವಾಗ ಅದು ತುಂಬಾನೇ ವ್ಯೂಸ್ ಬಂತು ಅದರಿಂದ. ಅಂದ್ರೆ ಒಂದು 15 ಡೇಸ್ 20 ಡೇಸಿಗೆಲ್ಲ ನನಗೆ 1 ಲಕ್ಷ ವ್ಯೂಸ್ ಬಂತು. ಈಗ ಅದು ಹತ್ತತ್ರ ಸುಮಾರು 1.5 ಲಕ್ಷ ವ್ಯೂಸ್ ಹೋಗ್ತಾ ಇದೆ. ಅದ್ರಲ್ಲಿ ನಾನು ಆದಿಚುಂಚನಗಿರಿದು ಒಂದು 3 ವಿಡಿಯೋ ಹಾಕ್ತೆ. 3 ವಿಡಿಯೋದಲ್ಲಿ ಅಂದ್ರೆ ಒಂದೊಂದು ವಿಡಿಯೋ ಒಂದು 4000 5000 ಆ ತರ ಬಂತು ವ್ಯೂಸ್. ಆದ್ರೆ ಒಂದು ವಿಡಿಯೋ ಮಾತ್ರ 1 ಲ್ಯಾಕ್ ಮೇಲೆ ಹೋಯ್ತು. ಅವಾಗ ಇದೊಂದೇ ವಿಡಿಯೋ ನನಗೆ ಫುಲ್ಲು ಎಲ್ಲ ಏನು ಈ ಹವರ್ಸ್ನ ನಾನು ಕಂಪ್ಲೀಟ್ ಮಾಡ್ಬೇಕಿತ್ತು ಅದಷ್ಟೂ ಕಂಪ್ಲೀಟ್ ಮಾಡ್ಕೊಡ್ತಾ ಅದೊಂದು ವಿಡಿಯೋ. ನಾವು ಸ್ಟಾರ್ಟಿಂಗ್ ಏನ್ ಅನ್ಕೊಬಿಡ್ತೀವಿ ಅಂತ ಅಂದ್ರೆ ವಿಡಿಯೋ ಆಗ್ತಾ ಆಗ್ತಾ ವ್ಯೂಸ್ ಬರ್ಲಿಲ್ಲ ಅಂದಾಗ ತುಂಬಾ ಬೇಜಾರಾಗ್ಬಿಡ್ತದೆ. ಅಯ್ಯೋ ಏನಪ್ಪಾ ಇದು ಬರ್ಲೇ ಇಲ್ಲ. ಅದ್ರೊಳಗಡೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಕೇಳಿದಾಗ ಅವರು ಬಂದಂತ ರೆಸ್ಪಾನ್ಸ್ ಇದೆಯಲ್ಲ ಅದಿನ್ನ ನಮ್ಮನ್ನ ಒಂಥರ ಕೆಳಗೆ ಹೋಗೋ ತರ ಮಾಡ್ಬಿಡುತ್ತೆ. ಅಯ್ಯೋ ಏನಕ್ಕೆ ಬೇಕು ಇದು, ಅಯ್ಯೋ ಬೇಡ ಬೇಡ ಸುಮ್ಮನೆ ಈಗ ಕೆಲಸ ಬಿಟ್ಟು ಮನೇಲಿ ಹೌಸ್ ವೈಫ್ ಆಗಿದೀವಿ, ಸುಮ್ಮನೆ ಮಾಡ್ಕೊಂಡು ಹೋದ್ರೆ ಸಾಕಪ್ಪ, ಸುಮ್ಮನೆ ಇವ್ರ ಹತ್ರ ಏನು ಕೇಳ್ಕೋಬೇಕು ಅನ್ನೋ ತರ ಅನ್ಸ್ಬಿಡುತ್ತೆ ಪ್ರತಿಯೊಬ್ಬರಿಗೂ ಆ ಮೈಂಡ್ ಸೆಟ್ ಅಲ್ಲಿ. ನಿಜ ನನ್ನ ತಂಗಿ ಅಂತೂ ನನ್ನ ಯೂಟ್ಯೂಬ್ ಏನಾದ್ರು ಇಷ್ಟು ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂದ್ರೆ ಅವಳೇ ಕಾರಣ. ನಾನು ಯಾರು ಕೇಳಲಿಲ್ಲ ಅಂದ್ರೂ ಕೂಡ ಅವಳಂತೂ ಎಲ್ಲಾರ ಹತ್ರನೂ ಕೇಳ್ತಾ ಇದ್ಲು. ಒಂದ್ ಯಾವ್ದಾರ ಒಂದ್ ಫಂಕ್ಷನ್ಗೆ ಹೋಗ್ಲಿ, ಒಂದ್ ಇಲ್ಲೇ ಹೋಗ್ಲಿ. ಈಗ ನಾನು ಹೌಸ್ ವೈಫ್ ಆಗಿರೋದ್ರಿಂದ ಮನೆಯಲ್ಲೇ ಇರ್ತೀವಿ. ಎಷ್ಟು ಜನ ನಾನು ಫ್ರೆಂಡ್ಸ್ಗಳು ಕೇಳ್ಕೊಬಹುದು, ಅಕ್ಕಪಕ್ಕದ ಮನೆಯವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಬೋದು. ಅವಳು ಹೊರಗಡೆ ಜಾಬಿಗೆ ಹೋಗ್ತಾ ಇರೋದ್ರಿಂದ ಎಲ್ಲಿ ಅವ್ರಿಗೆ ಯಾರು ಸಿಗ್ತಾರೋ ಅವ್ರ ಹತ್ರ ಎಲ್ಲ ಸಬ್ಸ್ಕ್ರೈಬ್ ಮಾಡಿಸಿದಾಳೆ. ಇಲ್ಲಿವರೆಗೂ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಿ ನಿಜವಾಗ್ಲೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ನಾನು ಇದ್ರಲ್ಲಿ ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗ್ತೀನಿ ಅಂತ ಗೊತ್ತಿಲ್ಲ. ಪ್ರತಿಯೊಬ್ರು ಯೂಟ್ಯೂಬರ್ ಸ್ಟಾರ್ಟಿಂಗ್ ಮಾಡೋರ್ಗೆ ಎಲ್ರಿಗೂ ಸಪೋರ್ಟ್ ಮಾಡಿ. ಇವಾಗ ಸದ್ಯಕ್ಕೆ ನಾನು ಸ್ವಲ್ಪ ವಿಡಿಯೋಗಳನ್ನ ಜಾಸ್ತಿ ಆಗ್ತಾ ಇಲ್ಲ, ರೆಗ್ಯುಲರ್ ಆಗಿ ಆಗ್ತಾ ಇದೆ. ಅವಾಗ 2 ಡೇಸಿಗೆ ಡೈಲಿ ಒಂದೊಂದು ವಿಡಿಯೋ ಕೂಡ ಹಾಕಿದ್ದೀನಿ ನಾನು. ಈ ನಡುವೆ ಸ್ವಲ್ಪ ಮಕ್ಳಿಗೆ ಎಕ್ಸಾಮ್ ಇರೋದ್ರಿಂದ ಆಗ್ತಾ ಇಲ್ಲ. ಯಾರೆಲ್ಲ ಎಕ್ಸಾಮ್ ಬರಿತಾ ಇದ್ದೀರಿ ಮಕ್ಳುಗಳಿಗೆ ಅವ್ರಿಗೆಲ್ಲ ಆಲ್ ದ ಬೆಸ್ಟ್. ಇಲ್ಲ ಎಷ್ಟೋ ಜನ ಮಕ್ಳುಗಳು ಎಕ್ಸಾಮ್ ಬರೆದು ರಿಸಲ್ಟ್ ಕಾಯ್ತಿದ್ದಾರೆ, ಅವ್ರಿಗೂ ಕೂಡ ಆಲ್ ದ ಬೆಸ್ಟ್. ಇಷ್ಟು ನನ್ನ ಯೂಟ್ಯೂಬ್ ಜರ್ನಿ ಇದಿತ್ತು. ಸ್ವಲ್ಪ ಕಷ್ಟ ಇರ್ತದೆ, ಹಾರ್ಡ್ ವರ್ಕ್ ಮಾಡಲೇಬೇಕು. ಯಾವುದು ಕಷ್ಟ ಪಡ್ದಲೇನೆ ನಮ್ಗೆ ಯಾವುದು ಈಸಿಯಾಗಿ ಸಿಗೋ ಅಂಥದ್ದು ಇಲ್ವೇ ಇಲ್ಲ. ಕಷ್ಟಪಟ್ರೆ ಅಂತೂ ಒಂದಿನ ಯಾವತ್ತಾದ್ರೂ ಎಲ್ಲಾದ್ರೂ ಯಾವುದೇ ಫೀಲ್ಡ್ ಹೋದ್ರೂ ಕೂಡ ಅದರಲ್ಲಿ ಒಂದು ಸಕ್ಸಸ್ ಅನ್ನೋದು ಇದ್ದೇ ಇರ್ತದೆ. ನನ್ನ ಜರ್ನಿನಲ್ಲಿ ನಾನು ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ, ನನ್ನ ಫ್ರೆಂಡ್ಸ್ ಎಲ್ಲಾರು. ನನ್ನ ಅಡುಗೆ ಚಾನಲ್ ಆಗ್ತಾ ಬಂತು ಎಲ್ಲಾರು ಈ ಅಡುಗೆ ಚೆನ್ನಾಗಿತ್ತು ಕಣೆ, ಇದು ಚೆನ್ನಾಗಿತ್ತು ಕಣೆ, ನೆಕ್ಸ್ಟ್ ಈ ವಿಡಿಯೋ ಹಾಕಿ ಅಂತ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ರು, ಕಾಲ್ ಮಾಡಿ ಕೂಡ ಹೇಳ್ತಾ ಇದ್ರು. ಹಾಗಾಗಿ ಅಡುಗೆ ವಿಡಿಯೋನ ಸ್ವಲ್ಪ ಮಟ್ಟಕ್ಕೆ ನಿಲ್ಸಿದೀನಿ. ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿ ನಾನು ಓದಿರೋದೇ ಅದೇ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನನಗೆ ನ್ಯೂಟ್ರಿಷನ್ ಬಗ್ಗೆ ಗೊತ್ತು. ಹಾಗಾಗಿ ಕೆಲವೊಂದನ್ನ ನನ್ನ ವಿಡಿಯೋಗಳಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಕೆಲವೊಂದು ವೆಜಿಟೇಬಲ್ಸ್ ಸೊಪ್ಪುಗಳದ್ದು ಏನೇನು ನಾವು ತಿಂದ್ರೆ ನಮ್ಗೆ ಯಾವ್ಯಾವ ತರ ಉಪಯೋಗಗಳು ಬರ್ತದೆ ಅಂತ ನಾನು ಆ ವಿಡಿಯೋಗಳನ್ನ ಕೂಡ ನಾನು ಸೇರಿಸಿದ್ದೀನಿ, ನನ್ನ ವಿಡಿಯೋದಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಟ್ರಾವೆಲ್ದು ಕೂಡ ಹಾಕಿದ್ದೀನಿ. ಕೆಲವೊಂದು ವಿಡಿಯೋಗಳನ್ನ ನಾನು ಇವಾಗ ಸದ್ಯಕ್ಕೆ ಅಡುಗೆದನ್ನ ನಾನು ನಿಲ್ಲಿಸಿ ಇದನ್ನ ಟ್ರಾವೆಲ್ದು ಮತ್ತೆ ಕೆಲವೊಂದು ನ್ಯೂಟ್ರಿಷನ್ದು ಕೆಲವೊಂದು ಹಣ್ಣು ಫ್ರೂಟ್ಸ್ ಆಗಿರ್ಬೋದು ಅಥವಾ ವೆಜಿಟೇಬಲ್ಸ್ ಆಗಿರ್ಬೋದು ಅದರಿಂದ ನಮ್ಗೆ ಏನೇನು ಉಪಯೋಗ ಆಗುತ್ತೆ ಅಂತ ಅದನ್ನ ಈಗ ಕಂಟಿನ್ಯೂ ಮಾಡ್ತಾ ಬಂದಿದ್ದೀನಿ. ಎಲ್ಲರೂ ಯಾವ್ದು ಈ ತರ ಇಲ್ಲಿವರೆಗೂ ನನ್ನನ್ನು ಹೇಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರೋ ದಯವಿಟ್ಟು ಹಾಗೆ ಮುಂದೆನೂ ಕೂಡ ನನ್ನನ್ನು ಸಪೋರ್ಟ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ನೆಗೆಟಿವ್ ಆಗಿ ಅಂದ್ರೆ ಮಾಡ್ಲೇಬಾರ್ದು, ಸಪೋರ್ಟ್ ಮಾಡ್ಲೇಬಾರ್ದು ಅಂತ ಇರೋರು ಎಷ್ಟೋ ಜನ ಇರ್ತಾರೆ. ಬಟ್ ಎಲ್ಲರೂ ಹಾಗೆ ಇರೋದಿಲ್ಲ. 90% ನಮ್ಮನ್ನ ಎಷ್ಟೋ ಜನ ನೋಡಿರೋದೇ ಇಲ್ಲ. ನಮ್ಮನ್ನ ವಿಡಿಯೋ ನೋಡಿ ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗಿದ್ದುಂಟು, ಮತ್ತೆ ಕಮೆಂಟ್ಸ್ ಹಾಕಿದ್ದುಂಟು. ಒಂದು ಏನು ಅಂತ ಅಂದ್ರೆ ಇವಾಗ ನೀವು ಗೂಗಲ್ ಆಡ್ಸೆನ್ಸಿಗೆ ಕರೆಕ್ಟ್ ಅಡ್ರೆಸ್ನ ವೆರಿಫಿಕೇಶನ್ ಅವ್ರು ಕೇಳಿದಾಗ ಅಡ್ರೆಸ್ನ ನೀವಿರುವಂತಹ ಅಡ್ರೆಸ್ನ ನೀವು ಕರೆಕ್ಟಾಗಿ ಕೊಡ್ಬೇಕು. ಇಲ್ಲ ಅಂತ ಅನ್ನೋದಾದ್ರೆ ಈಗ ನಾವು ಇರೋದೇ ಯಾವುದೋ ಒಂದು ಅಡ್ರೆಸ್ನ ನಾವು ಕೊಟ್ಟಾಗ ಅಂದ್ರೆ ನಾವು ಇವಾಗ ಬೇರೆ ಯಾವುದೋ ಒಂದು ಇವಾಗ ನಾವು ಅನ್ಕೋತೀವಿ ID ಪ್ರೂಫಲ್ಲೆಲ್ಲ ಬೇರೆ ಬೇರೆ ಅಡ್ರೆಸ್ ಇರುತ್ತೆ, ನಾವು ಆ ಅಡ್ರೆಸ್ಸಿಗೆ ಹೋಗ್ಬಿಡುತ್ತೆ ಏನೋ ಅಂತ ಆ ಅಡ್ರೆಸ್ನ ಕೊಡೋದು. ಮತ್ತೆ ನಮ್ಮ ಏನು ಚಾನಲ್ ನೇಮ್ ಇದೆಯೋ ಅದನ್ನ ಕೊಡಬಾರ್ದು ಅಡ್ರೆಸ್ ಅಲ್ಲಿ. ಆಕ್ಚುಲಿ ನಮ್ಮ ಚಾನಲ್ ನೇಮ್ ಅಂತೂ ಕೊಡ್ಲೇಬಾರ್ದು. ನಮ್ಮ ಒರಿಜಿನಲ್ ನೇಮ್ ಏನಿದೆಯೋ ಅದೇ ಹೆಸರನ್ನ ನಾವು ಅಲ್ಲಿ ಫಿಲ್ ಮಾಡ್ಬೇಕು. ಯಾಕೆಂದ್ರೆ ನಮ್ಮ ರೆಕಾರ್ಡ್ಸ್ ಅಲ್ಲೆಲ್ಲ ಏನು ಹೆಸರು ಕೊಟ್ಟಿದೀವೋ ಅದೇ ಹೆಸರನ್ನ ನಾವು ಆ ಅಡ್ರೆಸ್ ವೆರಿಫಿಕೇಶನ್ ಅಲ್ಲಿ ನಾವು ಅದನ್ನೇ ತುಂಬಬೇಕು. ಅಡ್ರೆಸ್ ವೆರಿಫಿಕೇಶನ್ ಆದ್ಮೇಲೆ ಯಾವ್ದಾದ್ರು ಒಂದು ID ಪ್ರೂಫ್ ಕೇಳಿರ್ತಾರಲ್ಲ ಆ ID ಪ್ರೂಫ್ ಅಲ್ಲಿ ನಿಮ್ದು ಏನ್ ಹೆಸರು ಇರ್ತದೋ ಅದೇ ಹೆಸರನ್ನ ನೀವು ಆ ವೆರಿಫಿಕೇಶನ್ ಅಲ್ಲಿ ನೀವು ತುಂಬಬೇಕಾಗುತ್ತೆ. ಹಾಗಾಗಿ ಚಾನಲ್ ಹೆಸರನ್ನ ಅದರಲ್ಲಿ ಅಡ್ರೆಸ್ ವೆರಿಫಿಕೇಶನ್ ಅಲ್ಲಿ ತುಂಬಾರ್ದು. ನಿಮ್ದು ಒರಿಜಿನಲ್ ಹೆಸರು ಏನಿದೆಯೋ ಅದನ್ನ ಇನಿಷಿಯಲ್ ಸಮೇತ ನಿಮ್ದು ID ಪ್ರೂಫ್ ಅಲ್ಲಿ ಏನ್ ಕೊಟ್ಟಿರ್ತೀರೋ ಅದನ್ನ ಅದರಲ್ಲಿ
ಫಿಲ್ ಮಾಡಬೇಕಾಗುತ್ತೆ. ಮತ್ತೆ ಅಡ್ರೆಸ್ ಪ್ರೂಫ್ನ ನೀವು ಅಡ್ರೆಸ್ ಏನು ಕೊಟ್ಟಿರ್ತೀರೋ ಅಡ್ರೆಸ್ ಎಲ್ಲ ನೀವು ಯಾವ ಏರಿಯಾದಲ್ಲಿ ಇದ್ದೀರಿ ಆ ಅಡ್ರೆಸ್ ಆದ್ಮೇಲೆ ಆ ಅಡ್ರೆಸ್ ವೆರಿಫಿಕೇಶನ್ ಅಲ್ಲಿ ನಿಮ್ದು ಫೋನ್ ನಂಬರ್ ಹಾಕೋದನ್ನ ಮರಿಬೇಡಿ. ಸಿಟಿನಲ್ಲಾದ್ರೆ ಬೇಗ ಇದನ್ನ ಅಡ್ರೆಸ್ನ ಹುಡ್ಕೊಂಡ್ಬರ್ತಾರೆ. ಕೆಲವೊಂದು ಟೈಮು ಈಗ ನಂದು ಅಷ್ಟೇನೆ, ನಾನು ಈ ಮನೆ ಅಡ್ರೆಸ್ನ ನಾನಿರೋ ಮನೆ ಅಡ್ರೆಸ್ ಕೊಟ್ಟಿದ್ರೆ ಅವರು ಒಂದ್ 2 ಮನೆ ಬಿಟ್ಟು ಅಲ್ಲಿ ಕೇಳ್ತಾ ಇದ್ರು. ಅವಾಗ ನಾನು ಮುಂಚೆನೆ ಹೇಳಿ ಕೆಳಗಡೆ ಇರೋ ಅಂತವ್ರಿಗೆ ನಾನು ಹೇಳಿದ್ದೆ, ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇರೋದ್ರಿಂದ ಕೆಳಗಡೆ ಇರೋರಿಗೆ ಹೇಳಿದ್ದೆ, ಯಾರಾದ್ರೂ ಪೋಸ್ಟ್ ಮ್ಯಾನ್ ಬಂದ್ರೆ ಈ ತರ ಒಂದು ಅಡ್ರೆಸ್ ನನ್ಗೊಂದು ಪೋಸ್ಟ್ ಬರುತ್ತೆ, ಬಂದಾಗ ಅವ್ರು ಇದೇ ಮನೆ ಅಂತ ಹೇಳಿ ನನ್ನ ಕರೀಲಿ, ನಾನು ಅವಾಗ ಬಂದು ತಗೋತೀನಿ ಅಂತ ಹೇಳಿದ್ದೆ. ನಾನು ನನ್ನ ಮಗನ ಸ್ಕೂಲಿಗೆ ಕರ್ಕೊಂಡು ಹೋಗೋಕೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಅವ್ರು 2ನೇ ಮನೆಯಲ್ಲಿ ಕೇಳ್ತಾ ಇದ್ರು, ಪೋಸ್ಟ್ ಬಂದಿದೆ ಬನ್ನಿ ಬನ್ನಿ ಅಂತ. ಅವಾಗ ನಾನು ವೇಟ್ ಮಾಡ್ತಾ ಇದ್ದೆ, ಪೋಸ್ಟ್ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೆ. ನಿಮ್ಮ ಅಡ್ರೆಸ್ ವೆರಿಫಿಕೇಶನ್ ಆದ್ಮೇಲೆ ನಿಮ್ದು ID ಪ್ರೂಫ್ ಕೇಳ್ತಾರೆ. ID ಪ್ರೂಫ್ ಆದ್ಮೇಲೆ ಒಂದು 15 ಡೇಸ್ ಟೈಮ್ ತಗೋತದೆ. ಅದಾದ್ಮೇಲೆ ಈ ಗೂಗಲ್ ಆಡ್ಸೆನ್ಸ್ ಕಳಿಸ್ತಾರೆ, ಪಿನ್ ಕಳಿಸ್ತಾರೆ. ಅವಾಗ ನಾನು ವೇಟ್ ಮಾಡ್ತಾ ಇದ್ದೆ. ತಕ್ಷಣಕ್ಕೆ ನನಗೆ ಸದ್ಯ ಅವರು ನನ್ನ ಕೆಳಗಡೆ ಇಳಿದು ಹೋಗ್ಬೇಕಾದ್ರೆ ಅವ್ರನ್ನ ನೋಡಿದೆ ನಾನು. ಆವಾಗ ನಾನು ಈಸ್ಕೊಂಡ್ ಬಂದೆ. ಈ ತರ ಎಷ್ಟೊಂದ್ಸಲ ಮಿಸ್ಟೇಕ್ ಆಗ್ಬಿಡ್ತದೆ, ಅಡ್ರೆಸ್ ನ ತಪ್ಪಾಗಿ ಬರೆಯೋದು, ಅಥವಾ ನಾವು ಏನು ಚಾನಲ್ ಹೆಸರು ಬರೆದಿರ್ತೀವೋ ಆ ಚಾನಲ್ ಹೆಸರನ್ನ ಹಾಕೋದು, ಆ ತರ ಮಿಸ್ಟೇಕ್ ಆಗುತ್ತೆ. ಆ ತರ ಮಿಸ್ಟೇಕ್ ಮಾಡಬೇಡಿ. ನಮ್ಮ ಹೆಸರು ಏನಿರ್ತತೋ ಅದನ್ನೇ ಹಾಕ್ಬೇಕು. ಹಾಗೆ ID ಪ್ರೂಫ್ ಅಲ್ಲಿ ಏನು ನೀವು ಹೆಸರು ಕೊಟ್ಟಿರ್ತೀರಿ ಇನ್ಶಿಯಲ್ ಸಮೇತ ಅದನ್ನೇ ತುಂಬಿ, ಮತ್ತೆ ಫೋನ್ ನಂಬರ್ ಹಾಕೋದನ್ನ ಮರಿಬೇಡಿ. ಇನ್ ಕೇಸ್ ಏನಾದ್ರೂ ನಿಮ್ಮ ಅಡ್ರೆಸ್ ಮಿಸ್ ಆದ್ರೂ ಕೂಡ ಪೋಸ್ಟ್ ಮ್ಯಾನ್ ನಿಮ್ದು ಫೋನ್ ನಂಬರ್ ಅಡ್ರೆಸ್ ಫೋನ್ ಮಾಡಿ ನಿಮ್ದು ಅಡ್ರೆಸ್ ಏನಾದ್ರೂ ಮಿಸ್ ಆಗಿದೆಯಾ ಅಥವಾ ನೀವೇನಾದ್ರೂ ಸಿಗ್ಲಿಲ್ಲ ಅಂದಾಗ, ನೀವು ಸಿಕ್ಕಿದಾಗ ಅವರು ಈಗ ಈ ತರ ಬಂದಿದೀವಿ ನಾವು ಬನ್ನಿ ಅಂತ ಕೇಳಿ ಅಟ್ಲೀಸ್ಟ್ ಒಂದು ಫೋನ್ ಮಾಡಾದ್ರೂ ಕೂಡ ಅವ್ರು ಬರ್ತಾರೆ. ಹಾಗಾಗಿ ಫೋನ್ ನಂಬರ್ನ ಅದ್ರೊಳಗಡೆ ಅಡ್ರೆಸ್ ಒಳಗಡೆ ಹಾಕೋದನ್ನ ಮರಿಬೇಡಿ. ಆಲ್ಮೋಸ್ಟ್ ಅದಾದ್ಮೇಲೆ ಇದು ಗೂಗಲ್ ಪಿನ್ ಬರ್ತದೆ. ಗೂಗಲ್ ಪಿನ್ ಬಂದಾಗ ಕ್ರೋಮ್ಗೆ ಹೋಗಿ ಅಲ್ಲಿ ಏನು ಆಡ್ಸೆನ್ಸ್ ಇರ್ತತೋ ಅದನ್ನ ಓಪನ್ ಮಾಡ್ಕೊಂಡು ಅದ್ರಲ್ಲೇನೆ ನಿಮಗೆ ಕೊಟ್ಟಿರ್ತಾರೆ ಏನು ನಾವು ಯಾವ ತರ ಹೋಗಿ ನೀವು ಪಿನ್ ಇದ್ ಮಾಡ್ಬೇಕು ಅಂತ. ಅಲ್ಲಿ ಪೇಮೆಂಟ್ ಚೆಕ್ ಅಂತ ಇರ್ತದೆ, ಅಲ್ಲಿ ನಾವು ಆಪ್ಷನ್ಸ್ಗೆ ಹೋದಾಗ ಅಲ್ಲಿ 6 ಡಿಜಿಟ್ ನಂಬರ್ನ ತುಂಬೋದಕ್ಕೆ ಹೇಳ್ತದೆ. ಅದ ಸಬ್ಮಿಟ್ ಮಾಡಿದ್ರೆ ಆಯ್ತು, ಅಷ್ಟೇನೆಯ. ನೆಕ್ಸ್ಟ್ ಅದಾದ್ಮೇಲೆ ಇವಾಗ ನೀವು ಹಾಕೋ ವಿಡಿಯೋದ ಮೇಲೆ ಎಷ್ಟು ವ್ಯೂಸ್ ಹೋಗುತ್ತೆ ಅದ್ರ ಮೇಲೆ ಅವರು ಪ್ರತಿದಿನ ಇಷ್ಟು ಅಮೌಂಟ್ ಅಂತ ಸೇರಿಸ್ತಾ ಹೋಗ್ತಾರೆ. ನೀವು ನೋಡ್ತಾ ಇರ್ಬೋದು ರೆವಿನ್ಯೂ ಎಷ್ಟು ಅಂತ ಬರುತ್ತೆ ನಿಮ್ಗೆ. ಮಾನಿಟೈಸೇಷನ್ ಆನ್ ಆದ್ಮೇಲೆ YT ಸ್ಟುಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಯೂಟ್ಯೂಬ್ ಓಪನ್ ಮಾಡೋರಿಗೆ ಇದು ಗೊತ್ತೇ ಇರ್ತದೆ. YT ಸ್ಟುಡಿಯೋಗೆ ಹೋಗಿ ಅಲ್ಲಿ ರೆವಿನ್ಯೂ ನೋಡಿದಾಗ ನಿಮ್ಗೆ ಪ್ರತಿದಿನ 10-20 ಈ ತರ ಜಾಸ್ತಿ ವ್ಯೂಸ್ ಹೋದ್ರೆ ಅಲ್ಲಿ ಜಾಸ್ತಿ ದುಡ್ಡು ಬರ್ತದೆ. ಸ್ಟಾರ್ಟಿಂಗ್ಗೆ ಯಾರಿಗೂ ವ್ಯೂಸ್ ಹೋಗೋದಿಲ್ಲ, ಅದ್ರ ತಕ್ಕನಾಗಿ ಎಷ್ಟು ಆಡ್ಸ್ ಮೇಲೆ ವ್ಯೂಸ್ ಮತ್ತೆ ವ್ಯಾಡ್ಸ್, ಮೇಯ್ನ್ ಆಗಿ ಆಡ್ಸ್, ಅವ್ರ ಆಡ್ಸ್ ಇಂದಾನೆ ನಮ್ಗೆ ರೆವಿನ್ಯೂ ಬರೋದು. ಅದು ಏನ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರ ಅದ್ರ ಮೇಲೆ ನಮ್ಗೆ ಡಿಪೆಂಡ್ ಆಗಿ ಎಷ್ಟು ಒಂದು ದಿನಕ್ಕೆ ಎಷ್ಟು ವ್ಯೂಸ್ ಹೋಗಿರ್ತದೆ, ಅಂದ್ರೆ ಇಷ್ಟು ದಿನ ನಾವು ಹಾಕಿರೋ ವಿಡಿಯೋದಲ್ಲಿ ಎಷ್ಟು ಜನ ನೋಡಿರ್ತಾರೆ, ಅದ್ರ ಎಷ್ಟು ಆಡ್ಸ್ ಬಂದಿರ್ತದೆ, ಅದ್ರ ಮೇಲೆ ಡಿಪೆಂಡ್ ಆಗಿ ನಮ್ಗೆ ಅಮೌಂಟ್ ಸ್ವಲ್ಪನೇ ಸೇರಿಸ್ತಾ ಹೋಗ್ತದೆ. ನಂತರ $100 ಆದ್ಮೇಲೆನೆ ನಮ್ಗೆ ಅಮೌಂಟ್ ಬರೋದು. ಅಲ್ಲಿವರೆಗೂ ಕಷ್ಟಪಡ್ತಾನೆ ಇರಬೇಕು, ಹಾರ್ಡ್ ವರ್ಕ್ ಮಾಡ್ತಾ ಇರಬೇಕು. ಯೂಟ್ಯೂಬ್ ಅಲ್ಲಿ ಸುಮಾರಾಗಿ ಅಂದ್ರೂ ಎಲ್ಲರೂ ಹೇಳಿರೋ ಪ್ರಕಾರ, ನನಗೂ ಗೊತ್ತಿಲ್ಲ, ಎಲ್ಲರೂ ಹೇಳಿರೋ ಪ್ರಕಾರ 1 ವರ್ಷ ಆದ್ರೂ ನೀವು ಹಾರ್ಡ್ ವರ್ಕ್ ಮಾಡಬೇಕು ಅಂತ. ಮಾಡೋಣ, ಬಂದ ಮೇಲೆ ಕಷ್ಟ ಪಡ್ದಂಗೆ ಇರಕ್ಕಾಗುತ್ತಾ? ಕಷ್ಟಪಡ್ದಲ್ಲಿ ಯಾವುದೂ ಸಿಗೋದಿಲ್ಲ. ಕಷ್ಟಪಡೋಣ, ಒಂದಲ್ಲ ಒಂದೊಂದಿನ, ಯಾವತ್ತಾದ್ರೂ ಒಂದಿನ ಅದರಿಂದ ಒಂದು ಖುಷಿ ಸಿಕ್ಕುತ್ತೆ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾರೆ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಯಾರೆಲ್ಲ ನಂಗೆ ಸಪೋರ್ಟ್ ಮಾಡಿದಿರೋ ಅವರಿಗೆ ನನ್ನ ಮನಸ್ಪೂರ್ವಕ ಹೃತ್ಪೂರ್ವಕ ವಂದನೆಗಳನ್ನ ನಾನು ಹೇಳ್ತೀನಿ.